ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಾ ಇರೋದು. ಇವತ್ತು ನಾನು RCB ವರ್ಸಸ್ KKR ಮ್ಯಾಚ್ದು ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಒಂದೇ ಸತಿ ವಿಡಿಯೋಗೆ ಜಂಪ್ ಮಾಡೋಣ. ನಾನು ಕಂಪ್ಯಾರಿಸನ್ ಅಂದರೆ ಪ್ಲೇಯಿಂಗ್ ಲೆವೆನ್ ಏನು ಕಂಪ್ಯಾರಿಸನ್ ಮಾಡ್ತಾಯಿಲ್ಲ, ಯಾಕಂದರೆ KKR ಅವರು ಅದೇ ಪ್ಲೇಯಿಂಗ್ ಲೆವೆನ್ ಜೊತೆ ಆಡ್ತಾರೆ. ನಾವು RCBಲಿ ಒಂದೇ ಒಂದು ಚೇಂಜಸ್ ಆಗಬೇಕು ನನ್ನ ಪ್ರಕಾರ, ಯಾಕಂದರೆ ಅಲ್ಜಾರಿ ಜೋಸಫ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ವೇ ಇಲ್ಲ. ಸೊ ನಾನು ಅಲ್ಜಾರಿ ಜೋಸಫ್ ಬದಲು ವಿಲ್ ಜಾಕ್ಸ್ನ ಹಾಕೊತೀನಿ, ಯಾಕಂದರೆ ವಿಲ್ ಜಾಕ್ಸ್ ಬಂದರೆ ಒಂದು ಸ್ವಲ್ಪ ಬ್ಯಾಟಿಂಗ್ ಹೆವಿ ಇರುತ್ತೆ. ನಮ್ಮದು 8 ಜನ ಬ್ಯಾಟ್ಸ್ಮನ್ ಇದ್ದೇ ಇರ್ತಾರೆ ನಮ್ಮ ಟೀಮಲ್ಲಿ. ಸರಿಯಾಗಿ ಅವ್ರು ಏನೇ ಟಾರ್ಗೆಟ್ ಹೊಡೆದ್ರು, ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಇಲ್ಲ ಅವ್ರೇನೋ ಟಾರ್ಗೆಟ್ ಕೊಟ್ಟರು ನಾವು ಚೇಸ್ ಡೌನ್ ಮಾಡ್ಬೋದು, ಇಲ್ಲಾಂದರೆ ಆರಾಮಾಗಿ ಟಾರ್ಗೆಟ್ನ ಸೆಟ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಅಲ್ಜಾರಿ ಜೋಸಫ್ನ ತೆಗೆದುಬಿಟ್ಟು ವಿಲ್ ಜಾಕ್ಸ್ನ ಹಾಕೊತೀನಿ. ಬಾಲರ್ಸ್ ಬಂದ್ಬಿಟ್ಟು ಫುಲ್ಲು ಇಂಡಿಯನ್ ಬಾಲರ್ ಜೊತೆನೇ ಹೋಗ್ತೀನಿ ಇವತ್ತೊಂದು ಮ್ಯಾಚಿಗೆ. ಇದು ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ನು. ನಿಮಗೆ ಬ್ಯಾಟಲ್ಸ್ ಅಂತ ಬಂದರೆ ನಿಮಗೆ ಎಲ್ಲರಿಗೂ ಗೊತ್ತು, ಕೊಹ್ಲಿ ವರ್ಸಸ್ ಗಂಭೀರು ಅವ್ರದ್ದು ಯಾವಾಗಲೂ ಚಿಕ್ಕಾಮುಖಿ ಇದ್ದೇ ಇರುತ್ತೆ. ಆನ್ ಫೀಲ್ಡಲ್ಲಿ ಇದ್ದೇ ಇರುತ್ತೆ. ಆಫ್ ಫೀಲ್ಡೇನೋ ಅಷ್ಟೊಂದು ಅವ್ರಿಬ್ರು ಏನು ಇದು ಮಾಡಲ್ಲ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದರೆ ಆನ್ ಫೀಲ್ಡಲ್ಲಂತೂ ಅವ್ರಿಬ್ರದ್ದು ಒಂದು ಚೂರಾರ ಇದ್ದೇ ಇರುತ್ತೆ, ಏನಂತ ಗೊತ್ತಿಲ್ಲ. ಅದು ಅವಾಗಿಂದನೂ ನೆಟ್ಕೊಂಡ್ಬಂದಿದೆ. ಅವಾಗ ನಿಮಗೆ 2008 ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ IPL, ಅದು RCB ವರ್ಸಸ್ KKR ಮ್ಯಾಚು. ಇವತ್ತು ಅದೇ ಮ್ಯಾಚು ಅದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದೇ 2 ಟೀಮು RCB ವರ್ಸಸ್ KKR ಆಡ್ತಾ ಇದ್ದಾರೆ. ಇವತ್ತು ಬೆಂಕಿ ಮ್ಯಾಚ್ ಇರುತ್ತೆ, ಫುಲ್ಲು ಚಿಕ್ಕಾಮುಖಿ ನೋಡ್ಬೋದು. ಫುಲ್ಲು ಇಬ್ಬರು 2 ಟೀಮ್ ಮಧ್ಯಗಳ ಫುಲ್ಲು ಜಗಳನೇ ಆಡ್ಬೇಕು ಇವತ್ತು, ಮಸ್ತ್ ಇರುತ್ತೆ. ಹೊಸತೆ ಆಗಿತ್ತಲ್ಲ LSG ವರ್ಸಸ್ RCB ಮ್ಯಾಚು, ಆ ಥರ ಆಗ್ಬಿಡ್ಬೇಕು. ಇನ್ನೊಂದು ನಾನು ಸೆಕೆಂಡ್ ಬ್ಯಾಟಲ್ ನೋಡ್ತಾ ಇರೋದು ಸಿರಾಜ್ ವರ್ಸಸ್ ಮತ್ತು ನಮ್ಮ ರಸಾಲ್ ಅವರಿಬ್ರದ್ದು ಬ್ಯಾಟಲ್ ಮಸ್ತ್ ಇರುತ್ತೆ. ಮತ್ತು ಇನ್ನೊಂದು ಬ್ಯಾಟಲ್ ನೋಡ್ತಾ ಇರೋದು ನಾನು ಸಾಲ್ಟ್ ವರ್ಸಸ್ ಸಿರಾಜು. ಹೊಸತಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡಿದಾಗ ಸಾಲ್ಟ್ ಅವರು ನಮ್ಮ ಸಿರಾಜ್ಗೆ ಸರಿಯಾಗಿ ಹೊಡೆದಿರ್ತಾರೆ ಅಂದರೆ ಬೌಂಡ್ರಿಗಳು ಮತ್ತು ಸಿಕ್ಸರ್ಗಳನ್ನ ಹೊಡೆದಿರ್ತಾರೆ. ಅದಕ್ಕೆ ಈ ಸತಿ ಹೆಂಗೆ ಅವ್ರನ್ನ ಇದು ಮಾಡ್ತಾರಂತ ನೋಡಬೇಕು. ಮತ್ತು ಇನ್ನೊಂದು ಎಲ್ಲರೂ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಫುಲ್ಲು ಓರ್ಡೇ ಕಾಯ್ತಾ ಇರುತ್ತೆ ಈ ಬ್ಯಾಟಲ್ಗೆ. ಅದು ಯಾರಂತ ನಿಮಗೂ ಗೊತ್ತು, ರಿಂಕು ಸಿಂಗ್ ವರ್ಸಸ್ ಯಶ್ ದಯಾಲು. ನನಗೆ ಗೊತ್ತೇ ಇಲ್ಲ ಈ ಸತಿ, ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರು ಬಂದಾಗ ಬಾಲಿಂಗ್ ಹಾಕಿಸ್ತಾರೆ ಅಲ್ವ ಅಂತ RCB ಅವರು. ಯಾಕಂದರೆ 5-6 ಹೊಡೆದು ಅವತ್ತು KKRಗೆ ವಿನ್ ಮಾಡಿಸಿದ್ರು ಅವರು GTಲಿ ಆಡಿದಾಗ ನಮ್ಮ ಯಶ್ ದಯಾಲ್ ಅವರು. ಇವಾಗ RCBಗೆ ಆಡ್ತಾ ಇದ್ದಾರೆ. ಮೋಸ್ಟ್ಲಿ ಆ ಬ್ಯಾಟಲ್ ನೋಡೋಕ್ಕೆ ಸಿಗಲ್ಲ ಅಂದ್ಕೊಂಡಿದ್ದೀನಿ, ಆದರೂ ಸಿಕ್ಕಿದ್ರೆ 1 ಓವರ್ ಮಸ್ತ್ ಇರುತ್ತೆ. ಮಾತ್ರ ನೋಡಬೇಕು ಯಶ್ ದಯಾಲ್ ಅವರು ಹೆಂಗೆ ಬಾಲಿಂಗ್ ಮಾಡ್ತಾರೆ ರಿಂಕು ಸಿಂಗಿಗೆ ಅಂತ. ಇಷ್ಟ ಆಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ. ನೋಡೋಣ, RCB ಇವತ್ತು ವಿನ್ ಆಗಲೇಬೇಕು ಅಂದ್ಕೊಂಡಿದ್ದೀನಿ, ವಿನ್ ಆಗೇ ಆಗ್ತಾರೆ. ಇವತ್ತು ನಮ್ಮ ಮ್ಯಾಕ್ಸ್ವೆಲ್ಲು ಫಾರ್ಮಿಗೆ ಬರಬೇಕು, ಮತ್ತು ಫಾಫ್ ಡು ಪ್ಲೆಸಿನೂ ಇವತ್ತು ಸರಿಯಾಗಿ ರನ್ ನೋಡಿಬೇಕು. ಇವತ್ತು ಬ್ಯಾಟಲ್ ಇನ್ನೊಂದು ದೊಡ್ಡ ಬ್ಯಾಟಲ್ ಅಂದರೆ ನಮ್ಮ RCB ಬ್ಯಾಟರ್ಸ್ ವರ್ಸಸ್ KKR ಸ್ಪಿನ್ನರ್ಸು. KKR ಸ್ಪಿನ್ನರ್ಸ್ ಯಾವಾಗಲೂ ತೊಂದರೆ ಕೊಟ್ಟಿದ್ದಾರೆ ನಮ್ಮ RCB ಬ್ಯಾಟರ್ಸ್ಗೆ. ಸೊ ಇವತ್ತು ನೋಡಬೇಕು RCB ಬ್ಯಾಟ್ಸ್ಮನ್ಗಳು ಹೆಂಗೆ KKR ಸ್ಪಿನ್ನರ್ಸ್ನ ಟ್ಯಾಕಲ್ ಮಾಡ್ತಾರೆ ಅಂತ ನೋಡಬೇಕು. ಅಲ್ಲಿ ನಿಮಗೆ ಗೊತ್ತು 3 ಜನ ಒಳ್ಳೊಳ್ಳೆ ಸ್ಪಿನ್ನರ್ಸು, ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಮತ್ತು ಇನ್ನೊಬ್ಬ ಸುಯೇಶ್ ಅಂತ ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾನಲ್ಲ ಅವನು. ಸೊ ಇವತ್ತಂತೂ ಬೆಂಕಿ ಮ್ಯಾಚ್ ಇರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. 7:30ಗೆ ಎಲ್ಲರೂ TV ಮುಂದೆ ಇಲ್ಲಾಂದರೆ ಫೋನ್ ಮುಂದೆ ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿಬಿಡ್ತಾರಲ್ಲ, ನೋಡ್ಕೊಂಡು ಕೂತ್ಕೊಳ್ಳಿ, ಮಸ್ತ್ ಇರುತ್ತೆ ಇವತ್ತಂತೂ ಮ್ಯಾಚು. ನನ್ನ ಪ್ರಕಾರ ಏನಾರು RCB ಟಾಸ್ ವಿನ್ ಆದರೆ ಪಕ್ಕ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ, ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಏನೋ ಅಕಸ್ಮಾತ್ ಟಾಸ್ ಸೋತಿ ಬ್ಯಾಟಿಂಗ್ ಆಡಿದ್ರೆ 220 ಆರ್ 230 ಅಷ್ಟು 200 ಮೇಲಾರ ಹೊಡೆಯಬೇಕು. ಯಾಕಂದರೆ KKR ಫುಲ್ ಸ್ಟ್ರಾಂಗ್ ಇದೆ, ಅದು ಫಾರ್ಮಿಗೆ ಬೇರೆ ಬಂದಿದ್ದಾರೆ ಆ್ಯಂಡ್ರೂ ರಸಲೆಲ್ಲ. ಸೊ ಇವತ್ತಂತೂ ಕ್ರೇಜಿ ಮ್ಯಾಚ್ ಇರುತ್ತೆ ಅಂತ ಹೇಳ್ತಾ ನೋಡ್ತೀನಿ, ಟ್ರೈ ಮಾಡ್ತೀನಿ, ನಾಳೆ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಇದೇ ಥರ IPL ರಿಲೇಟೆಡ್ ಇಲ್ಲ ಕ್ರಿಕೆಟ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಅದಕ್ಕೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.